ತುಂಗಭದ್ರಾ ರೈತ ಸಂಘದಿಂದ ಪತ್ರಿಕಾಗೋಷ್ಠಿ ನಡೆಸ್ತಾ ಇದೀವಿ. ಯಾಕಂದ್ರೆ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ಕರ್ರಿ ಬೇಗನೆ ಎಡದಂಡೆ ಬಲದಂಡೆ ಕಾರ್ಯಗಳಿಗೆ ಇವತ್ತು ಬೆಳೆಗಳಿಗೆ ರೈತರು ನೀರು ಕೊಡ್ರಂತಕ್ಕಂಥ ವಿಚಾರದ ಮೇರೆಗೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ನಾವು ಕೇವಲ ಒಂದು 30-32 TMC ನೀರಿದ್ವಿ. ಇವತ್ತು 44 TMC ನೀರಿದ್ದೇವೆ. 55,000 ಕ್ಯೂಸೆಸ್ ನೀರು ಬರ್ತಾ ಇದಾವೆ. ತುಂಗಾದಲ್ಲಿ ಇವತ್ತು ಅತ್ಯಂತ ಅಧಿಕವಾಗಿರ್ತಕ್ಕಂಥ ಮಲೆನಾಡಿನಲ್ಲಿ ಮಳೆ ಆಗಿದೆ. ಇವತ್ತಿನ ದಿನ 82,000 ಕ್ಯೂಸೆಸ್ ಬಿಟ್ಟಿದ್ದಾರೆ. ನಿನ್ನೆ 91,000 ಬಿಟ್ಟಾರೆ. ನಿನ್ನೆ ಮಧ್ಯಾಹ್ನ 1.5 ಲಕ್ಷ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಬೆಳಿಗ್ಗೆ 81,000 ಕ್ಯೂಸೆಸ್ ಇವತ್ತು ತುಂಗಾಲಿಂದ ನೀರು ಬರ್ತಾ ಇದಾವ. ತುಂಗಾಲಿಂದ ಬರ್ತಕ್ಕಂಥ ನೀರು ಯಾವುದೇ ಅಡೆತಡೆ ಇಲ್ದಂಗ ಡೈರೆಕ್ಟ್ ಆಗಿ ತುಂಗಭದ್ರಕ್ಕೆ ಬರ್ತಾ ಇದಾವ. ಹಂಗ ತುಂಗಭದ್ರಲ್ಲಿದ್ದ ಇವತ್ತೇನ ಟೋಟಲ್ ಆಫ್ ಕ್ಯಾಲ್ಕುಲೇಷನ್ ಮಾಡಿದಾಗ ತುಂಗಭದ್ರದಲ್ಲಿ 44 TMC ನೀರಿದ್ದಾವೆ. ಈಗ ಅಲ್ಲಿ ಏನು ತುಂಗಾಲಿಂದ ಬರ್ತಕ್ಕಂಥ ನೀರು 23 TMC ಇದಾವೆ. ವರದಲ್ಲಿಂದ ಬರ್ತಕ್ಕಂಥ ನೀರು 3 TMC ಇದಾವೆ. ಹಂಗಾಗಿ 9ನೇ ತಾರೀಕಿಗೆ ನಮ್ಮ ಜಲಾಶಯ 71 TMC ನೀರಾಗುತ್ತೆ. ನಮ್ಮ ಬೆಳೆಗಳಿಗೆ ಸಂಪೂರ್ಣವಾಗಿ ನೀರಾಗ್ತಕ್ಕ ಪ್ರಯತ್ನ ಇರೋದಕ್ಕಾಗಿ ನಮ್ಮ ಜನಪ್ರತಿನಿಧಿಗಳು ಶೀಘ್ರವೇ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಆಂಧ್ರ ಕರ್ನಾಟಕದ ಮಧ್ಯೆ ಎಲ್ಲ ಅನುಕೂಲತೆ ಮೇರೆಗೆ ಬೇಗನೆ ನೀರು ಬಿಡಬೇಕಂತ ವಿನಂತಿ ಮಾಡ್ತೀವಿ. ಜಲಾಶಯದಲ್ಲಿ ಈಗ ನಮ್ಮೆಲ್ಲರೂ ಕೂಡ ಬೇಸಿಗೆ ಬೆಳೆ ನೀರಿದ್ದಿಲ್ಲ. ಬೇಸಿಗೆ ಬೆಳೆಗೆ ನೀರಿಲ್ದಂಗೆ ನಾವೆಲ್ಲರೂ ಕೂಡ ರೈತರು ತುಂಗಭದ್ರಾ ರೈತ ಸಂಘದಿಂದ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ವಿ. ಯಾಕಂದ್ರೆ ನಾವು ಗೇಟ್ಗಳ ರಿಪೇರಿ ನೂತನ ಗೇಟ್ಗಳು ಅಳವಡಿಸ್ತಿದಾರೆ ಅಂತಂದಾಗ ಅದು 50-60 ವರ್ಷದ ಒಂದು ನಮ್ಗೆಲ್ಲರಿಗೆ ಇತಿಹಾಸವಾಗಿ ಜೀವನಾಡಿ ಆಗ್ತಾ ಐತೆ ಅಂತ ಒಂದು ವಿಷಯನ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನಾವೆಲ್ಲರೂ ಕೂಡ ಅವರಿಗೆ ತಲೆಬಾಗಿ ಒಪ್ಪಿಗೆ ಕೊಟ್ಟಿವಿ. ಆದ್ರೆ ಈ ವರ್ಷ 73 ವರ್ಷ ಇತಿಹಾಸದಲ್ಲಿ ಜಲಾಶಯ ನಿರ್ಮಾಣ ಆಯ್ತು. 1953ರಲ್ಲಿ ಜಲಾಶಯಕ್ಕೆ ನೀರು ಬಿಟ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಮುಂಗಾರಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗಿದ್ದಿಲ್ಲ ನಮಗೆ. ಯಾಕಂದ್ರೆ ನಮ್ಮ ಮಲೆನಾಡು ಪ್ರಾಂತ ನಮ್ಗೆಲ್ಲರಿಗೂ ಕೂಡ ಅದೇನೋ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬಂದ್ರೆ ಮಾತ್ರ ನಮ್ಮ ಜಲಾಶಯ ತುಂಬುತ್ತೆ. ನಮ್ಮ ಭಾಗದ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ಅನಂತಪುರ, ಕರ್ನೂಲು, ಕಡಪ, ಚಿತ್ತೂರು ಹಾಗೆಯೇ ನಮ್ಮ ಜೋಗಳಾಂಬ ಈ ರೀತಿಯಾಗಿ 3 ರಾಜ್ಯಗಳ 8 ಜಿಲ್ಲೆಗಳಿಗೆ ನೀರು ಕೊಡ್ತಕ್ಕಂಥ ನಮ್ಮ ತುಂಗಭದ್ರಾ ಜಲಾಶಯ ಈ ವರ್ಷ ಅತ್ಯಂತ ಕಠಿಣ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂದ್ರೆ ಏನ್ ನಾವು ಇಲ್ಲಿವರೆಗೂ ನೋಡ್ತಾ ಇದ್ರೆ ಏನ್ ಅಲ್ಲಿ ಮೇಲೆ ಮಳೆ ಆಗ್ತೈತೆ, ಕೇವಲ 1 TMC 1.5 TMC ಮಾತ್ರ ನೀರು ಬರ್ತಾ ಐತೆ. ಆ ನೀರಿಂದ ನಮ್ಮ ಭಯಸ್ಥರಾಗ್ಬಿಟ್ಟಿದ್ದೀವಿ. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯಾಕಂದ್ರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕಾವೇರಿ, ಆರಂಗಿ, ಇವತ್ತು ಕೃಷ್ಣ ಪ್ರತಿಯೊಂದು ಜಲಾಶಯವು ಕೂಡ ಈ ಪರಿಸ್ಥಿತಿಗಳು ಇದ್ವು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಾರದ ಕೆಳಗೆ ಕೃಷ್ಣ ತುಂಬಿ ಶ್ರೀಶೈಲ ಡ್ಯಾಮಿಗೆ ನೀರು ಹೋದಾಗ ಅಲ್ಪರ ಮಟ್ಟಿಗೆ ಏನೋ ಖುಷಿ ಆಯ್ತು. ನಮ್ಮ ರೈತರಿಗೆ ಅಟ್ಲೀಸ್ಟ್ ಮಳೆ ಏನೋ ಕೃಷಿ ಕೆಲಸಗಳನ್ನ ಸಿಗ್ತಾ ಐತೆ ಒಂದು 5-6 ಜಿಲ್ಲೆಗೆ ಅಂತ. ಆದ್ರೆ ಇವತ್ತಿನ ಸಂತೋಷ ಏನಂತಂದ್ರೆ 31ನೇ ತಾರೀಕು ಇವತ್ತಿನ ಹೋದ ತಿಂಗಳು 31ನೇ ತಾರೀಕಿಗೆ ಕೇವಲ 17,000 ನಮಗೆ ಬರ್ತಾ ಇತ್ತು ಜಲಾಶಯಕ್ಕೆ. ಹಾಗೆ 17,000 ಕ್ಯೂಸೆಸ್ ಮಾತ್ರ ಇವತ್ತಿನ ತುಂಗಾ ಜಲಾಶಯದ ನೀರು ಬಿಟ್ಟಿದ್ರು. ಭದ್ರಾ ಜಲಾಶಯ ಪರಿಸ್ಥಿತಿ ಕಠಿಣ ಐತೆ. ಅದು 71 TMC ಕೆಪಾಸಿಟಿ ಇದ್ರೆ ಕೇವಲ 35 TMC ಸ್ಟೋರೇಜ್ ಆಗಿತ್ತು. ಅದು 31ನೇ ತಾರೀಕಿಗೆ. ಆದ್ರೆ ನಾವು 1ನೇ ತಾರೀಕು ನಾವೇನು ಇವತ್ತು ಎಡದಂಡೆಗೆ ಕುಡಿಯ ನೀರು ತಗೊಂಡ್ರು, LLC ಕಾರ್ಯಕ್ಕೆ ಆಂಧ್ರ ಮತ್ತು ಕರ್ನಾಟಕದ ಕುಡಿಯ ನೀರು ತಗೊಂಡಿದ್ದಾರೆ. ಅದೇ ರೀತಿಯಾಗಿ HLCಗೆ ಕುಡಿಯ ನೀರು ಬೇಕಂತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವಿನಂತಿ ಮಾಡಿದಾಗ ಸುಮಾರು ಒಂದು ವಾರದ ಒಳಗಾಗಿ ಇವತ್ತು ರೂರಲ್ RC ಅವರಿಗೆ ವಿನಂತಿ ಮಾಡಿ ಅಲ್ಲಿಂದ ಸಿಗೆ ಬಂದು ಬೋರ್ಡಿಗೆ ಬಂದು ಮೊನ್ನೆ 1ನೇ ತಾರೀಕಿಂದ ನಾವು ಪೂಜೆ ಮಾಡಿ HLC ಕೂಡ ಕುಡಿಯ ನೀರು ಬಿಡ್ತಕ್ಕಂಥ ಒಂದು ಪ್ರಯತ್ನ ಆಯ್ತು. ಅದರಲ್ಲಿ ಅವತ್ತಿಂದ ನಾವು ವಿನಂತಿ ಮಾಡಿದ್ದೇನೆಂದ್ರೆ 1ನೇ ತಾರೀಕಿನ ದಿನ ಇವತ್ತು ತುಂಗಾ ಜಲಾಶಯದಿಂದ, ಯಾಕಂದ್ರೆ ತುಂಗಾ ಜಲಾಶಯದ ಮಧ್ಯದಲ್ಲಿ ನಮಗೆ ಜಲಾಶಯಗಳಿಲ್ಲ. ನಮ್ಮ ಸಿಂಗ್ಟಾಲೂರು ಐತೆ, ಅದೇನು ಕೂಡ 2.5 TMC ಕೆಪಾಸಿಟಿ ಇದು, ಅದು ಆಲ್ರೆಡಿ ತುಂಬೈತೆ, ನಮಗೆ ನೀರು ಬಂದ್ಬಿಡ್ತಾವ. ಅಂದ್ರೆ ಮಧ್ಯದಲ್ಲಿ ಜಲಾಶಯ ಇರೋದಕ್ಕಾಗಿ ತುಂಗಾದಾಗ ಎಷ್ಟು ನೀರು ಬಿಡ್ತಾರೋ ಅಷ್ಟು ನೀರು ತುಂಗಭದ್ರಕ್ಕೆ ಬರ್ತಾವ. ಈ ಒಂದು ಭರವಸೆ ಮೇಲೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿರೋದೇನು, ಇವತ್ತು 1ನೇ ತಾರೀಕಿನ ತುಂಗಾ ಜಲಾಶಯದಲ್ಲಿ ಏನಾಯ್ತು, ಆ ಕಡೆ ಭಾರಿ ಮಳೆ. ಇವತ್ತು 30ನೇ ತಾರೀಕು ಚಿಕ್ಕಮಗಳೂರು ಅಲ್ಲ ಶೃಂಗೇರಿಯಲ್ಲಿ 286 ಮಿಲಿಮೀಟರ್ ಮಳೆ. ಅಂದ್ರೆ ಅದು ಅತ್ಯಂತ ಅಧಿಕವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಕಳಸ, ಸಾಗರ ಆ ಭಾಗದಲ್ಲಿ ಇರ್ತಕ್ಕಂಥ ಏನು ವರದಾ ನದಿ ಈ ಜಲಾಶಯದ ಕೆಳಭಾಗದಲ್ಲಿ ಆ ಮಲೆನಾಡು ಪ್ರಾಂತದಲ್ಲಿ ಆಗಿರ್ತಕ್ಕಂಥ ಅತ್ಯುತ್ತಮ ಮಳೆಯಿಂದಾಗಿ ಕಾವೇರಿ ಪ್ರಾಂತರಿಗೂ ಮಳೆ ನೀರು ಬಂತು. ನಮ್ಮ ತುಂಗಭದ್ರಾ ಪ್ರಾಂತರಿಗೂ ಕೂಡ ಮಳೆ ನೀರು ಬರಕ್ಕೆ ಆರಂಭ ಆಯ್ತು. 1ನೇ ತಾರೀಕಿಂದ ನಾವೆಲ್ಲರೂ ಕೂಡ HLC ಕಾಲುವೆ ಏನು ನೀರು ಬಿಡಿಸಿದಾಗ ನಾವೆಲ್ಲರೂ ಅಲ್ಲಿ ಸೆಕ್ಷನ್ ಆಫೀಸರ್ಸ್ಗೆ ತುಂಗಭದ್ರಾ ಡ್ಯಾಮ್ಗೆ ಫೋನ್ ಮಾಡಿದ್ವಿ. ಅವಾಗ ಬೆಳಗ್ಗಿನ ಉದಯ ಏನಿತ್ತು, ಉದಯ 37,000 ಕ್ಯೂಸೆಸ್ ಅಲ್ಲಿ ಬಿಟ್ಟಿದ್ದಾರೆ ಅಂತಕ್ಕಂಥ ವಿಷಯ ಬಂತು. ಅಂದ್ರೆ ನಮ್ಗೆ ಇಲ್ಲಿವರೆಗೆ ಬಂದದ್ದು 32,000 ಇತ್ತು. ಆದ್ರೆ 1ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ 37,000 ಕ್ಯೂಸೆಸ್ ಆಯ್ತು. ಅದು ಮತ್ತೆ 10 ಏನಾಯ್ತು 55,000 ಕ್ಯೂಸೆಸ್ ಆಯ್ತು. ಅದು 3 ಗಂಟೆಗೆ ಏನಾಯ್ತು 61,000 ಕ್ಯೂಸೆಸ್ ಆಯ್ತು. ರಾತ್ರಿ 8 ಗಂಟೆಗೆ, ರಾತ್ರಿ 8-9 ಗಂಟೆಗೆ 81,000 ಕ್ಯೂಸೆಸ್ ಇವತ್ತಿನ 1ನೇ ತಾರೀಕಿಂದ ಬಂತು. ಇದು ಒಂದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಅನಿಸ್ತು. ಅಂದ್ರೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆ ನಮ್ಗೇನ್ ರೈತರು ಇದ್ದಾರೆ ಆಂಧ್ರ ತೆಲಂಗಾಣದಲ್ಲಿ ಆ ರೈತರುಗಳೆಲ್ಲ ಖುಷಿ ಆಗ್ಬಿಟ್ರು.
ಯಾಕಂದ್ರೆ ನಾವು ರೈತರಿಗೆ ಬಹಳ ಕಷ್ಟ ಆಗೈತೆ. ಇವತ್ತು ಎಲ್ಲಿ ಭತ್ತ ಸಸ್ಯ ಹಾಕ್ಯಂಡಾರ ಅಂದ್ರೆ ನಮ್ಮ ಸಸಿ ಓದೊಂಬ ಬಾಯಿತ್ತು ರೈತರಿಗೆ. ಆಮೇಲೆ ಮೆಣಸಿನ ಸಸ್ಯ ಹಾಕ್ಯಂಡಾರ, ಮೆಣಸಿನ ಸಸ್ಯ ಓದೊಂಬ ಬಾಯಿತ್ತು. ಆಮೇಲೆ ಇಲ್ಲಿವರೆಗೆ ಕೂಡ ಬೇಸಿಗೆ ಬೆಳೆ ನೀರಿಲ್ದಂಗ, ಈ ಬೆಳೆ ಕೂಡ ನೀರಿಲ್ದಂಗ ಹಾಗೆ ಕಣ್ಣೀರಿಡ್ತಾ ಇದೀವಿ. ಸಾಲ ಸೋಲ ಮಾಡ್ಕೊಂಡು ಹೆಂಗ ಪರಿಸ್ಥಿತಿಗಳು, ಇವತ್ತು ಟ್ರ್ಯಾಕ್ಟರ್ ಸಾಲ ತಂದ್ಕೊಂಡು ಹೆಂಗ, ಸಾಲ ತೀರ್ಸೋದ್ ಹೆಂಗ, ಯಾರೋ ಮುಂಗುತ್ತಿಗೆ ಮಾಡಿ ಡ್ರೈನರ್ ಒಳಗು ಮಾಡ್ಕೊಂಡಿವಿ. ನಮಗೆ ಕೂಲಿ ಕೂಡ ಮಾಡಕ್ಕಿಲ್ಲ. ಗುಳೆ ಹೋದ್ರಿಗಿನ ಬೆಂಗಳೂರಾಗ 600 ರೂಪಾಯಿ ಕೊಡೋದು 300 ರೂಪಾಯಿ ಕೊಡ್ತಾ ಇದಾರ. ಈ ಪರಿಸ್ಥಿತಿಗಳು ಕಷ್ಟ ಹೆಂಗ ಅಂತಕ್ಕಂಥ ಮಾತನ್ನ ದಿನನಿತ್ಯ ರೈತರು ಕಣ್ಣೀರಿಡ್ತಾ ಇದ್ರು. ಇಂತಹ ಪರಿಸ್ಥಿತಿಯಲ್ಲಿ ದೇವರು ಕಾಣ್ತಿರೋದು. ಇವತ್ತು 1ನೇ ತಾರೀಕಿನ ಮೇಲಿಂದ ತುಂಗಾ ಜಲಾಶಯಕ್ಕೆ ಅತ್ಯಧಿಕವಾಗಿರ್ತಕ್ಕಂಥ ಏನು ನೀರು ಬರ್ತಾ ಐತೆ, ಅದು ನಮ್ಮೆಲ್ಲ ರೈತರಿಗೆ ಕೂಡ ಸಂತೋಷವಾಗಿದೆ ಇವತ್ತು ತುಂಗಭದ್ರಾ ವ್ಯಾಪ್ತಿಗೆ. ಅದೇ ರೀತಿಯಾಗಿ ಏನ್ ಇವತ್ತು 1ನೇ ತಾರೀಕು ಆಯ್ತು, ನಿನ್ನೆ 2ನೇ ತಾರೀಕು, ನಿನ್ನೆ 2ನೇ ತಾರೀಕು ಕೂಡ ಇವತ್ತು ಬೆಳಗ್ಗೆನೆ 71,000 ಚಿಲ್ಲರ, ಇವತ್ತು 71,000 ಕ್ಯೂಸೆಕ್ಸ್ ನೀರು ಆರಂಭ ಆಯ್ತು. ಮಧ್ಯಾಹ್ನ ಸುಮಾರು 1-1:30 ಅಲ್ಲ 1.5 ಲಕ್ಷದವರೆಗೆ ಕೂಡ ಆರಂಭ ಆಯ್ತು. ಸುಮಾರು ಅದು 1 ರಿಂದ 2 ಗಂಟೆ ಹೊತ್ತು ಆ ರೀತಿಯಾಗಿ ಡಿಸ್ಚಾರ್ಜ್ ಬಂತು ತುಂಗಾಲಿದ್ದ. ನಂತರ ಅದು ಬರ್ತಾ 71,000 ಕ್ಯೂಸೆಕ್ಸ್ ವರೆಗೆ ನಿಂತ್ಕೊಂಡಂತೆ. ಇವತ್ತಿನ ಬೆಳಿಗ್ಗೆ ಮತ್ತೆ 83,000 ಕ್ಯೂಸೆಕ್ಸ್ ಆಗಿದೆ. ಅಂದ್ರೆ ಈ ಒಟ್ಟಾರೆಯಾಗಿ ನೋಡ್ತಾ ಇದ್ರೆ ಈ ನಮ್ಮ ಜಲಾಶಯದಲ್ಲಿ ಈ ದಿನ 44 ಟಿಎಂಸಿ 44 ಟಿಎಂಸಿ ನೀರಿದೆ. 55,000 ಕ್ಯೂಸೆಕ್ಸ್ ಪ್ರೆಸೆಂಟ್ ಇವಾಗ ನೀರು ಬರ್ತಾ ಇದಾವೆ. ಅಂದ್ರೆ ನೀರು ಬಂದಿರತಕ್ಕಂಥ ಈಗ ನಾವು ಜಲಾಶಯದಲ್ಲಿ ಲೆಕ್ಕ ಮಾಡಿ ನೋಡಿದಾಗ, ತುಂಗಾ ಜಲಾಶಯದಲ್ಲಿ ಲೆಕ್ಕ ಮಾಡಿ ನೋಡಿದಾಗ 17,000 ಕ್ಯೂಸೆಕ್ಸ್ 31ನೇ ತಾರೀಕು, 82,000 ಕ್ಯೂಸೆಕ್ಸ್ 1ನೇ ತಾರೀಕು, 91,000 ಕ್ಯೂಸೆಕ್ಸ್ 3ನೇ ತಾರೀಕು, 2ನೇ ತಾರೀಕು, 81,000 ಕ್ಯೂಸೆಕ್ಸ್ 3ನೇ ತಾರೀಕು. ಅಂದ್ರೆ 2,71,000 ಕ್ಯೂಸೆಕ್ಸ್ ಇವತ್ತು ತುಂಗಾಲಿಂದ ಬರ್ತಾ ಇದಾವ. ಡಿವೈಡೆಡ್ ಬೈ 11 × 5 ಹಾಕಿದ್ರೆ 23 ಟಿಎಂಸಿ ನೀರು ಆಯ್ತು. ಅಂದ್ರೆ ಅಲ್ಲಿಂದ ನಮಗೆ ನೇರವಾಗಿ ಬರ್ತಕ್ಕಂಥದ್ದು 23 ಟಿಎಂಸಿ ಆಗುತ್ತೆ. ಇಲ್ಲಿ ನಮ್ಮ ಜಲಾಶಯದಲ್ಲಿ ಇರ್ತಕ್ಕಂಥದ್ದು 44 ಟಿಎಂಸಿ, 23, 44, 67 ಟಿಎಂಸಿ. ವರ್ಧಾ ನದಿಯಿಂದ 3 ಟಿಎಂಸಿ ಬಂದಿದ್ದಾವೆ, 70 ಟಿಎಂಸಿ ಆಯ್ತು. ಅಂದ್ರೆ ನಮ್ಮ ಜಲಾಶಯಕ್ಕೆ ಕೇಳಿರೋದೇನೋ 70 ರಿಂದ 75 ಟಿಎಂಸಿ ನೀರು ಬೇಕಂತ ಕೇಳಿದ್ವಿ. ಇದಾದ್ರೂ ಇನ್ನೂ ಮಲೆನಾಡಿನಲ್ಲಿ ಇವಾಗ ಉತ್ತಮ ಮಳೆ ಆಗ್ತೈತೆ. ನಾವು ಕೂಡ ಕೆಲವರು ಪತ್ರಕರ್ತರು ಹರಿಹರಲಿಂದ ಕೂಡ ಇಲ್ಲದಿರೋ ಹಾವೇರಿ ಹರಿಹರದವ್ರು ಕೂಡ ಕೇಳಿದ್ವಿ. ಇನ್ನು ಆ ಭಾಗದಲ್ಲಿ ಮಳೆ ಬರ್ತಾ ಇತ್ತು ಅಂತ ವಿಷಯ ಕೇಳಿದ್ವಿ. ತುಂಗಾ ಭಾಗಕ್ಕೆ ಇವತ್ತಿನ ಮಳೆ ನೀರು ಬರ್ತಾ ಐತೆ. ಹಾಗೇನೆ ಇವತ್ತಿನ ನಮ್ಗೆ ಏನು ಮಳೆ ಇಲ್ಲ ಅಂದ್ರೂ ಕೂಡ ಕನಿಷ್ಠ ಅಂದ್ರೂ ಕೂಡ 1-1.5 ಟಿಎಂಸಿ ನಮಗೆ ನೀರು ಬರ್ತಾ ಇತ್ತು. ನಮಗೆ ಎಲ್ಲಾ ಕಾರ್ಯಗಳು ಆಂಧ್ರ, ಕರ್ನಾಟಕ, ತೆಲಂಗಾಣ ನೀರು ತಗೊಂಡ್ರು ಕೂಡ 10,000 ಕ್ಯೂಸೆಕ್ಸ್ ನಮಗೆ ಖರ್ಚಾಗೋದು ಸುಮಾರು 1.25 ಟಿಎಂಸಿ ಆಗುತ್ತೆ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹವಾಮಾನ ಇರಬೇಕಾದ್ರೆ ದಯವಿಟ್ಟು ನಾವು ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡಿದೇನೋ ಸರ್ಕಾರಕ್ಕೆ, ನೀವೇನು ಹೇಳಿದ್ರಿ, ಇಲ್ಲಪ್ಪ ಈ ವರ್ಷ ಹೆಚ್ಚಿನ ನೀರು ಪ್ರಮಾಣ ನೀರು ಬರತಕ್ಕಂಥ ಬೇಡ, ಅಲ್ಲಿವರೆಗೆ ಕುಡಿಯ ನೀರೇ ತಗೊಂಬರಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು 4ನೇ ತಾರೀಕಿಂದ ನಮಗೆ ತಿಳಿಸಿದ್ರು. ಅವ್ರ ಮಾತಿಗೆ ನಾವು ಭದ್ರಾಗಿ ಸರ್ಕಾರಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಿದ್ವಿ. ಆಯ್ತು, ನೀರಿನಲ್ಲಿ ನಾವು ಕೇಳಿ ತೊಂದರೆ ಕೊಡೋದು ಬೇಡ ಅಂತ. ಯಾಕಂದ್ರೆ ಇದು ಇತಿಹಾಸ ಇದು. 2016-17 ಸಂತೋಷ್ ರಾಜ್ನವ್ರನ್ನ ನಾವು ಒತ್ತಾಯ ಮಾಡಿ 35 ಟಿಎಂಸಿ ಇರ್ಬೇಕಾದ್ರೆ ನೀರು ಬಿಡಿಸ್ಕೊಂಡ್ಬಿಟ್ವಿ. ಆಮೇಲೆ ಮಳೆ ಬರಲಿಲ್ಲ, ಮ್ಯಾಗ್ಳೂರ್ 2-3 ಸರಿ ಆನ್ ಅಂಡ್ ಆಫ್ ಸಿಸ್ಟಮ್ ತಗೊಂಡ್ರೆ ನೀರು ಮ್ಯಾಗ್ಳೂರ್ ಬಿಟ್ಕೊಂಡ್ರು ಕೆಳಗಡೆ ನೀರಾಗಲಿಲ್ಲ. ಇದು ರೈತರಲ್ಲಿ ಕೂಡ ಗೊಂದಲ ಆಯ್ತು. ಆ ರೀತಿಯಾಗಿ ಆಗೋದು ಬೇಡ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಐತೆ. ಕನಿಷ್ಠ 60-70 ಟಿಎಂಸಿ ಆದ್ಮೇಲೆ ನಾವು ವಿನಂತಿ ಮಾಡೋಣ ಅನ್ಕೊಂಡಿದ್ವಿ. ಆಯ್ತು, ಇನ್ನು ಇವತ್ತಿನ ದಿನ ಇವತ್ತಿನ 3ನೇ ತಾರೀಕು 9ನೇ ತಾರೀಕು ಒಳಗಾಗಿ 70 ಟಿಎಂಸಿ ಮೇಲ್ಪಟ್ಟು ಇವತ್ತು ಜಲಾಶಯದಲ್ಲಿ ನೀರು ಆಗ್ತಾ ಇತ್ತು. ನಮ್ಮ ಒಂದು ಬೆಳೆಗೆ ಭಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಈಗ ನಮ್ಮ ಸಂಜೆ ಅವರು ಇರ್ಬೋದ್ರ ಸರ್ ಕೂಡ ಹೇಳಿದ್ರು. ಅಂದ್ರೆ ನಾವೇನು ಹೊರಗೆ ಮಾತಾಡ್ತಾ ಇದೀವಿ ಅಣ್ಣತಮ್ಮಳಾಗಿ, ಏನು ಇವ ಆ ರೀತಿಯಾಗಿರ್ತಕ್ಕಂಥ ಒಂದು ಸಂತೋಷ ಇದ್ರ ಇರ್ಬೇಕಾದ್ರೆ ಯಾಕೆ ತೊಂದರೆ ಕೊಡ್ತಾ ಇದೀರಿ? ದಯವಿಟ್ಟು ಜನಪ್ರತಿನಿಧಿಗಳೇ ಎಚ್ಚೆತ್ಕೊಳ್ರಿ. ಶಾಸಕರು, ಸಂಸದರು, ಮಂತ್ರಿಗಳು ನೀವೇನದಿರಿ ದಯವಿಟ್ಟು ಎದ್ದು ಬರ್ರಿ ಹೊರಕ. ಯಾಕಂದ್ರೆ ನೀವು ಬ್ಯಾಸ ತಪ್ಪು ಮಾಡಿರಿ. ಇವತ್ತು ನಾವು 1ನೇ ತಾರೀಕಿನ ಜಲಾಶಯದಲ್ಲಿ ಶಿವಯ್ಯ ನಾವೆಲ್ಲರೂ ಕೂಡ ನೋಡಿದಾಗ 38 ಟಿಎಂಸಿ ನೀರಾದ್ರೂ ಕೂಡ ಇನ್ನ 2 ಟಿಎಂಸಿ ಆತಂದ್ರೂ ಕೂಡ ಹೊಸ ಗೇಟ್ಗಳು ಟಚ್ ಆಗಲು. ಹೊಸ ಗೇಟ್ ಟಚ್ ಆಗ್ಬೇಕಾದ್ರೆ 43 ಟಿಎಂಸಿ ಬೇಕು. ಅಂದ್ರೆ ಹೊಸ ಗೇಟ್ ಕುಂದ್ರಿಸಿ ಅಂತಾನೆ ಮಾಡ್ಬೋದಾಗಿತ್ತು ಅವಾಗ. ಕಣ್ಣಾಗಿ ಹೇಳಿದಂಗ ಕಣ್ಣನಾಡು ಮಾತು ಕೂಡ ಬೆಲೆ ಕೊಡ್ಲಿಲ್ಲ ಅವಾಗ. ಸುಮ್ಮನೆ ಬ್ಯಾಸಿಗೆ ಬೆಳೆ ನೀರಿಲ್ದಂಗೆ ಮಾಡಿದ್ರಿ. ಬ್ಯಾಸಿಗೆ ಬೆಳೆ ನೀರಿಲ್ದಂಗೆ ಕಣ್ಣೀರಿಡ್ತಾ ಇದೀವಿ. ಬರ ಪರಿಸ್ಥಿತಿ ಒಳಗಾಗಿವೆ. ಟ್ರ್ಯಾಕ್ಟರ್ಗಳು ಸಾಲ ಕಟ್ಟಕ್ಕಾಗ್ತಾ ಇಲ್ಲ. ಕೂಲಿ ದುಡಿಮೆ ಇಲ್ಲ ನಮ್ಗೆ. ನಾವು ಎತ್ತುಗಳನ್ನೆಲ್ಲ ಇವತ್ತು ಮಾರಾಟ ಮಾಡ್ಕೊಂತ ಇದೀವಿ. ಗುಳೆ ಹೋಗ್ತಾ ಇದೀವಿ. ಈ ಒಂದು ಕಷ್ಟ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡು ಸರ್ಕಾರ ಬೇಗನೆ ಸುಮಾರು ಒಂದು 5-6 ದಿನ ನಿಮ್ಗೇನು 70 ಟಿಎಂಸಿ ಬೇಕು. 9ನೇ ತಾರೀಕು ಒಳಗೆ 70 ಟಿಎಂಸಿ ಇವತ್ತು ನಮ್ಮ ಜಲಾಶಯ ಆಗ್ತದೆ. 9ನೇ ತಾರೀಕು ಒಳಗಾಗಿ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಡೇಟ್ ನಿಗದಿ ಮಾಡಲೇಬೇಕು. ಯಾಕಂದ್ರೆ ಆ ಜಲಾಶಯ ಇವತ್ತು ರೈತರು ಏನಿತ್ತು, ನಾವು ಕೂಡ ರೈತರಿಗೆ ನಮ್ಮ ಸಸಿಗಳು ಓದ್ತಾವ ಅನ್ಕೊಂಡಿದ್ವಿ. ಆದ್ರೆ ರೈತರಲ್ಲಿ ಇವತ್ತು ಉತ್ಸಾಹ ಮೂಡಿದೆ. ಸಸಿ ಬರ್ತಾ ಇತ್ತು. ಸಸಿ ಇವತ್ತು ನಾವು ಬಳಕೆ ಮಾಡಿದ್ದು ಸಾಲ ಮಾಡಿಕೊಂಡಿರ್ತಕ್ಕಂಥ ಭತ್ತ ಮತ್ತು ಮೆಣಸಿನ ಸಸಿಗಳು ಬರ್ತಾವ ಒಂದು ಧೈರ್ಯ ಮಾಡ್ಕೊಂಡಾರ. ಹಂಗಾಗಿ ರೈತರ ಬೆನ್ನೆಲುಬಾಗಿ ಮಾನ್ಯ ಜನಪ್ರತಿನಿಧಿಗಳು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಮತ್ತು ಆಂಧ್ರ ಪ್ರದೇಶದ ಎಲ್ಲರೂ ಕೂಡ ಒಟ್ಟಾಗಿ
ಈ ಪ್ರಯತ್ನ ಮಾಡಿ ಅರ್ಜೆಂಟ್ ಆಗಿ 9-10 ಒಳಗಾಗಿ ನಮ್ಮ ಜಲಾಶಯದಿಂದ ಎಲ್ಲಾ ಕಾಲುಗಳ ಮುಖಾಂತರ ಎಲ್ಲಾ ಕಾಲುಗಳಿಗೆ ಯಾಕಂದ್ರೆ ಈಗಾಗಲೇ ಕುಡಿಯ ನೀರು ಬಿಟ್ಟಿರಿ. ಈಗ ಸಾರ್ ಹೇಳಿದಂಗ ನಮ್ಗೆ ಏನಾಯ್ತ್ರಿ, ನದಿ ಭಾಗದಲ್ಲಿ ಇವತ್ತು ಇಟಿಗೆ ಆ ಭಾಗದಲ್ಲೆಲ್ಲ ಭತ್ತ ಹಚ್ಚಿದ್ದು ಒಣಗಿ ಬಿಡ್ತದೆ. ಯಾಕಂದ್ರೆ ಅದು ಜೀವನಾಡಿಗಳವು. ಅವತ್ತು ವಿಜಯನಗರ ಅರಸರು ಕಟ್ಟಿರ್ತಕ್ಕಂಥ ಜೀವನ. ವಿಜಯನಗರ ಕಾಲುಗಳು ಅಂದ್ರೆ 11 ರಾಯ, ಬಸವ, ಬೆಲ್ಲ, ತೀರ್ಥ, ರಾಮಸಾಗರ, ಕಂಪ್ಲಿ, ಗಂಗಸನಗುಡ್ಡ, ಹುಲಿಗಿ, ಗಂಗಾವತಿ ಆ ಭಾಗದಲ್ಲಿ ಇರ್ತಕ್ಕಂಥ ವಿಜಯನಗರ ಅರಸರು ಕಟ್ಟಿರ್ತಕ್ಕಂಥ ನಾಲೆಗಳಿಗೆ ನಾವೇನ್ ಹೇಳಿದ್ವಿ ಮೊದಲು, ಅವೆಲ್ಲ 1 ವರ್ಷ ಉಪಯೋಗಿಸಿದ್ರು ಕೂಡ ಕೇವಲ 7 TMC ನೀರು ಉಪಯೋಗಿಸ್ತಾರೆ. ಅದೆಲ್ಲ ಭೂಮಿಗಳು ಕಲ್ತ್ರೆ ಕೇವಲ 32,000 ಎಕರೆ ಇದಾವ. ಅವ್ರ ಯಾಕೆ ನಮ್ಮದ್ರ ತರ್ತಾರೆ? ನಮಗೆ ತುಂಗಭದ್ರಾ ಡ್ಯಾಮಿನ ಕುಡಿಯ ನೀರಿನಾಗೆ ಅವ್ರನ್ನ ಉಳಿಸ್ಕೊಂಡ್ಬಿಡ್ರ, ಅದು ಉಳಿಸ್ಕೊಂಡು ನಮಗೆ ಲೆಕ್ಕ ಮಾಡ್ರಿ ಅಂತ ಹೇಳಿದ್ವಿ. ಆದ್ರೆ ಸರ್ಕಾರಗಳು ಅವ್ರ ಕಡೆ ಗಮನ ಕೊಡ್ದೇನೆ ಅನ್ಯಾಯ ಆಗ್ತೈತಿ. ಇವತ್ತು ಆ ಭಾಗದಲ್ಲಿ ಹಚ್ಕೊಂಡಿರ್ತಕ್ಕಂಥ ಬೆಳೆ ಇದಾಗ್ತದವ. ಹಂಗಾಗಿ ಮೊನ್ನೆ ಇವತ್ತು ತುಂಗಭದ್ರಾ ನಂಬರ್ 6 ಡಿವಿಷನ್ಗೆ ಚೀಫ್ ಇಂಜಿನಿಯರ್ ಮನೋಜ್ ಸರ್ ಬಂದಾಗ ನಾವು ಒಂದೇ ವಿನಂತಿ ಮಾಡಿದ್ವಿ. ಸರ್, ಇವತ್ತು ನಮ್ಮ ಆಂಧ್ರ ನೀರ್ ಐತೆ. ಆಂಧ್ರ ನಾವು ಕಾವೇರಿ ತಮಿಳ್ನಾಡು ಗುದ್ದಾಡಕ್ಕಲ್ಲ. ಆಂಧ್ರ ನಾವು ಅಣ್ಣ ತಮಿಳಿದ್ದಂಗ ಇದೀವಿ. ಆಂಧ್ರದಲ್ಲಿ ನಾವು ಹೇಳ್ಕೊಂತೀವಿ, ದಯವಿಟ್ಟು ನಮ್ಮ ನೀರ್ನ ಏನು ಕಾಮಲಾಪುರ ಕೆಳಗಡೆ ಗುಡ್ಲಕೇರಿಗೆ ಎತ್ತಿಬಿಟ್ರೆ ನಮ್ಮ ಕರ್ನಾಟಕ ನೀರ್ನ ಇವತ್ತು ನದಿಗೆ ಹೋಗಲಂತಂದು ವಿನಂತಿ ಮಾಡಿದ್ರೆ ಅವತ್ತಿನ ದಿನ ಕೆಲಸ ಆಯ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಪಾಪ ಪ್ರೋತ್ಸಾಹ ಕೊಟ್ರು. ಅಂದ್ರೆ ಅದು ಎಷ್ಟು ಕಷ್ಟ ಆಗ್ತೈತೆ. ಹಂಗಾಗಿ ಇವಾಗ ಏನ್ ನೀರ್ ಬಂದವ, ಇವತ್ತು ಒಳ್ಳೆ ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಪರಿಸ್ಥಿತಿ ಏನಾಗ್ತದೆ. ಮಂತ್ರಾಲಯದವರೆಗೆ ಮುಟ್ಟಬೇಕಾದ್ರೆ ಕಂಪ್ಲಿಗೆ ನೀರಿಲ್ಲ ಅಂದ್ರೆ ಮಂತ್ರಾಲಯಕ್ಕೆ ಎಲ್ಲಿಂದ ಹೋಗ್ಬೇಕು. ಹಂಗಾಗಿ ಅವರು ಸಾರಿ ಹೇಳ್ದಂಗ 1 TMC ಇವತ್ತೇ ಇವತ್ತು ಬಿಡುಗಡೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಮಾನ್ಯ ಇವಾಗ ಕೂಡ ಒಂದು ಅರ್ಧ ಗಂಟೆ ನಾವು ಜಿಲ್ಲಾಧಿಕಾರಿಗಳನ್ನ ಕೂಡ ಕಂಡು ನಡೆದಿರ್ತಕ್ಕಂಥ ಪರಿಸ್ಥಿತಿಗಳನ್ನ ವಿನಂತಿ ಮಾಡಿ ಅವ್ರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಗಮನ ಇವತ್ತೇನೈತಲ್ಲ, ಸಚಿವ ಸಂಪುಟ ಸಭೆ ಪ್ರಮಾಣ ವಚನ ಏನಿದ್ದಂಗ ಐತೆ. ದಯವಿಟ್ಟು ಅಲ್ಲ ಮುಗಿಸ್ಕೊಂಬರ್ರಿ. ನಾಳೆಗೆ ಯಾರೇ ಬಳ್ಳಾರಿ ಜಿಲ್ಲೆ ಬಂದ್ರು ಅವ್ರ ಮುಂದೆ ಕುಂದಿರ್ತೀವಿ. ನೀವು ಆಮೇಲೆ ಆಕ್ಷನ್ ಅಂತೀರಪ್ಪ, ನಮಗೆ ಜಲಾಶಯದ ನೀರಾವರಿ ಸಾಲ ಸಮಿತಿ ಸಭೆ ಕರ್ರಿ ಅಂತ ಹೇಳ್ತೀವಿ. ಅರ್ಜೆಂಟ್ ನೀರಾವರಿ ಸಾಲ ಸಮಿತಿ ಸಭೆ ಕರ್ರಿ. ನೀವು ರೈತರ ಮಕ್ಕಳಾದ್ರೆ ಕರ್ರಿ, ಇಲ್ಲರ ಬಿಟ್ಟು ಮತ್ತೆ ಮಿನಿಸ್ಟರ್ ಸೀಟ್ ವಾಪಸ್ ಕೊಡ್ರಿ ಅಂತ ಹೇಳ್ತು. ಆ ಪರಿಸ್ಥಿತಿ ತಂದ್ಕೊಬೇಡ್ರಿ ದಯವಿಟ್ಟು. ಎಲ್ಲರೂ ಕೂಡ ನಮ್ಮ ಯಾಕಂದ್ರೆ ಪತ್ರಿಕಾ ಮಾಧ್ಯಮದಲ್ಲ ಕೂಡ 80% ನಮ್ಮ ರೈತರ ಮಕ್ಕಳ ಇರೋದಕ್ಕಾಗಿ ನಿಮ್ಮಲ್ಲೆಲ್ಲ ಕೂಡ ವಿನಂತಿ ಮಾಡ್ತೀವಿ. ದಯವಿಟ್ಟು ಯಾರೇ ಸಚಿವರು, ಶಾಸಕರು, ಸಂಸದರು ಬರಲಿ, ಅರ್ಜೆಂಟ್ ಆಗಿ ನೀರಾವರಿ ಸಾಲ ಸಮಿತಿ ಸಭೆ ಕರಿಬೇಕಂತ ನೀವು ಕೂಡ ನಮಗೆ ಸಹಕಾರ ಕೊಡ್ಬೇಕಂತ ಕೂಡ ವಿನಂತಿ ಮಾಡ್ತೀವಿ.